Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಎಸ್, ಆಬ್ವಿಯಸ್ಲಿ ಇವತ್ತಿನ ಥಂಬ್ನೇಲ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತು ಪಪಾಯಲ್ಲಿರುವಂಥ ಗುಣಗಳ ಬಗ್ಗೆ ಮಾತಾಡೋಣ. ಅದು ಎಷ್ಟು ನಮಗೆ ಹೆಲ್ತ್ಗೆ ಒಳ್ಳೆಯದು, ಸೊ ಏನೆಲ್ಲ ಬೆನಿಫಿಟ್ಸ್ ಇದೆ ಪಪಾಯ ತಿನ್ನೋದ್ರಿಂದ ಡೈಲಿ ಅನ್ನೋದು ಆ ಬೇಸಿಸ್ ಮೇಲೆ ಇವತ್ತಿನ ಶಾರ್ಟಾಗಿ ಸ್ವೀಟಾಗಿ ಇರುತ್ತೆ ವಿಡಿಯೋ. ಓಕೆನಾ? ಸೊ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಸೊ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ನಮ್ಮ ರೆಗ್ಯುಲರ್ ರೂಟೀನಲ್ಲಿ ಮುದ್ದೆ ಇದ್ದರೆ ಸಾಕಪ್ಪ, ಒಂದೆರಡು ಚಪಾತಿ ತಿಂದರೆ ಸಾಕು, ಅನ್ನ ಸರಿದ್ರೆ ಸಾಕು, ಒಂದು ಪಲ್ಯ ಇದ್ದರೆ ಸಾಕು ಅಂತ ಇಷ್ಟರಲ್ಲೇ ನಮ್ಮ ಡೇನ ನಾವು ಹೀಗೆ ಕಳೆದುಬಿಟ್ಟಿರ್ತೀವಿ. ಬೆಳಗ್ಗೆ ಏನಾದರೂ ಒಂದು ಟಿಫನ್ ಮಾಡಿರ್ತೀವಿ, ಇಡ್ಲಿ ಅಥವಾ ಏನೋ ಒಂದು ರೈಸ್ ಐಟಮು, ಇಡ್ಲಿ ಪೂರಿನೋ ಈ ಥರ. ಸೊ ಮಧ್ಯಾಹ್ನ ಲೈಟಾಗಿ ಊಟ ಮಾಡಿರ್ತೀವಿ, ಅನ್ನ ಸೋರೆ, ನೈಟು ರಾತ್ರಿ ಒಂದು ಮುದ್ದೆ ತಿಂದಿರ್ತೀವಲ್ವ. ಸೊ ಹೀಗೆ ಸುಮಾರು ಜನ ನೋಡ್ತೀನಿ, ಇನ್ಕ್ಲೂಡಿಂಗ್ ನಾನು. ಸೊ ಹೀಗೆ ನಾವೆಲ್ಲ ಲೈಕ್ ನಮ್ಮ ಡೈಲಿ ಮೀಲ್ ರೂಟೀನ್ ಹೀಗೆ ಇರುತ್ತೆ, ನಾವು ತಿನ್ನೋ ಆಹಾರ ಹೀಗೆ ಇರುತ್ತೆ. ಸೊ ಸಮ್ಟೈಮ್ಸ್ ಯಾವಾಗಾದರೂ ರೇರಾಗಿ ನಾವೆಲ್ಲ ಫ್ರೂಟ್ಸು ತಿನ್ನೋದು, ಹೌದಲ್ವಾ? ಸೊ ಡೈಲಿ ನಮ್ಮ ಏನು ಹೇಳ್ತಾರೆ ಫುಡ್ ಇಂಟೇಕಲ್ಲಿ ಸೊ ಜಾಸ್ತಿ ನಾವು ಫ್ರೂಟ್ಸ್ ತಿನ್ನೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಅದರಲ್ಲಿ ಒಂದು ನನಗೆ ತುಂಬಾ ಲೈಕ್ ನಿಮಗೆ ಕಂಟಿನ್ಯೂಸ್ ಆಗಿ ನೀವು ತಿನ್ಬೋದು, ಡೈಲಿ ನೀವು ತಿನ್ಬೋದು ಅನ್ನೋದು ಈ ಒಂದು ಪಪಾಯ. ಸೊ ಯೂಶಲಿ ನಾನು ಡಾಕ್ಟರ್ಸು ಹೇಳಿರೋದು ನೋಡಿದ್ದೀನಿ. ಸೊ ನೀವು ಆ್ಯಪಲ್ ತಿನ್ಬೋದು ಆ್ಯಂಡ್ ಪಪಾಯ ರೆಗ್ಯುಲರ್ ಆಗಿ ನೀವು ಫುಡ್ಡಲ್ಲಿ ಬಳಸ್ಬೋದು, ತುಂಬ ಅದು ಬೆನಿಫಿಟ್ ಇದೆ ಅಂತ ಹೇಳೋದನ್ನು ನಾನು ಕೇಳಿದ್ದೀನಿ. ಸೊ ಅದರಲ್ಲಿ ತುಂಬಾ ಅಂದರೆ ವಿಟಮಿನ್ ಗುಣಗಳು ಜಾಸ್ತಿ ಇದೆ, ಮಿನರಲ್ಸ್ ಗುಣಗಳು ಜಾಸ್ತಿ ಇದೆ ಆ್ಯಂಡ್ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ ಅದು. ಆ್ಯಂಡ್ ಎಸ್ಪೆಷಲಿ ನಮಗೆಲ್ಲ ನಾವು ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಇರ್ತೀವಲ್ಲ, ಬ್ಯೂಟಿ ಕಾನ್ಷಿಯಸ್ ಸ್ಪೆಷಲಿ ಜಾಸ್ತಿ ಇರ್ತೀವಿ. ಸೊ ನಮಗೆಲ್ಲನೂ ಲೈಕ್ ಫೇಸಲ್ಲಿ ಗ್ಲೋ ಬರೋ ಅಂಥದ್ದು, ಇದನ್ನೆಲ್ಲ ಬೆನಿಫಿಟ್ ಜಾಸ್ತಿ ಇದೆ. ಪಪಾಯ ಡೈಲಿ ಅಟ್ಲೀಸ್ಟ್ ಒಂದೆರಡು ಪೀಸ್ ತಿನ್ನೋದ್ರಿಂದ ಅಥವಾ ಒಂದು ಸ್ಲೈಸ್ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಲೈಕ್ ನಾವು ಮಾರ್ನಿಂಗು ನಾವು ಬ್ರೇಕ್ಫಾಸ್ಟಿಗೆ ತಿನ್ಬೋದು, ಅಥವಾ ನಾವೇನಾದರೂ ಆರಾಮಾಗಿ 11 o'clock ಹಾಗೆ ಏನಾದರೂ ಫ್ರೂಟ್ಸ್ ತಿನ್ನಬೇಕಾದ್ರೆ ಅದೊಂದು ಸ್ಲೈಸ್ ತಿನ್ಬೋದು, ಅಥವಾ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ಬೋದು, ಟಿ ವಿ ನೋಡ್ಕೊಂಡು ತಿನ್ಬೋದು. ಸೊ ಈ ಥರ ಡೈಲಿ ಯಾವತ್ತಾದರೂ ಡೈಲಿ ಒಂದೆರಡು ಸ್ಲೈಸ್ ಪಪಾಯ ತಿಂದರೆ ತುಂಬಾ ಬೆನಿಫಿಟ್ ಆಗುತ್ತೆ. ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಇದರಲ್ಲಿ. ಲೈಕ್ ಆವಾಗ ನಾನು ಹೇಳ್ದಂಗೆ ಲೈಕ್ ಸ್ಪೆಷಲಿ ಬ್ಯೂಟಿ ಕಾನ್ಷಿಯಸ್ ಇರೋರು ನೀವು ಯಾವಾಗಾದರೂ ನೋಡಿ ಅವರ ಬೌಲಲ್ಲಿ ಪಪಾಯ ಇದ್ದೇ ಇರುತ್ತೆ. ಬಿಕಾಸ್ ಅದು ತುಂಬ ಗ್ಲೋ ಬರುತ್ತೆ, ನಾವು ಮುಖಕ್ಕೂ ಅಪ್ಲೈ ಮಾಡ್ಕೋಬೋದು, ದ ಸೇಮ್ ವೇ ಇಂಟೇಕು ಮಾಡ್ಬೋದು, ತುಂಬಾ ಬೆನಿಫಿಟಿನ ಜಾಸ್ತಿ ಇರುತ್ತೆ. ಆ್ಯಂಡ್ ಅದರ ಜೊತೆಗೆ ನಾವು ಏನಾದರೂ ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ಅಂದರೆ ಸೊ ಅದು ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಸೊ ಆ ಒಂದು ಏನಂತಾರೆ ಒಂಥರ ಮ್ಯಾಜಿಕ್ ಗುಣನೇ ಇದೆ ಅದರಲ್ಲಿ ಪಪಾಯದಲ್ಲಿ. ಆ್ಯಂಡ್ ಇಮ್ಯುನಿಟಿ ಸಿಸ್ಟಮ್ ನಮಗೆ ತುಂಬಾ ಬೂಸ್ಟ್ ಆಗುತ್ತೆ. ಸೊ ನೀವು ನ್ಯಾಚುರಲ್ ಆಗಿ ನೋಡಿ, ನೀವು ಯಾವುದಾದ್ರೂ ಫ್ರೂಟ್ಸ್ ತಿಂದಾಗ ಒಂಥರ ಏನೋ ನಮಗೆ ಡಾಕ್ಟರ್ಸ್ ಹಾಕಿರಿ ಹೇಳ್ತಾರೆ, ನಾವೇನಾದರೂ ಹುಷಾರು ತಪ್ಪಿದಾಗ ಅಥವಾ ನಾವು ಜಾಸ್ತಿ ಮೆಡಿಸಿನ್ಸ್ ತಿನ್ನಬೇಕಾದ್ರೆ ಫ್ರೂಟ್ಸ್ನ ತಿನ್ನಿ ಅಂತಾರೆ. ಬಿಕಾಸ್ ಅದರಲ್ಲಿ ಒಂದು ಇಮ್ಯುನಿಟಿ ಬೂಸ್ಟರ್ ಇರುತ್ತೆ. ಸೊ ಇಮಿಡಿಯೇಟಾಗಿ ನಮಗೆ ಎನರ್ಜಿ ಕೊಡುತ್ತೆ. ಸೊ ಅದೊಂದು ಗುಣ ಇದೆ. ಆ್ಯಂಡ್ ಮುಖ್ಯವಾಗಿ ಪಪಾಯದಲ್ಲಿ ಏನು ಅಂತಂದರೆ ನ್ಯಾಚುರಲ್ ಆಗಿ ಡಿಟಾಕ್ಸ್ ಆಗಿ ನಮ್ಮ ಬಾಡಿಗೆ ಹೆಲ್ಪ್ ಮಾಡುತ್ತೆ. ಸೊ ಊಟ ಆಗಿದ ತಕ್ಷಣ ಒಂದು ಸ್ಲೈಸ್ ಪಪಾಯ ತಿಂದರೆ ನಮಗೆ ಲೈಕ್ ನ್ಯಾಚುರಲ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಏನೂ ಸಮಸ್ಯೆ ಇಲ್ಲದೆ ಮೋಷನ್ಸ್ಗೆ ಹೋಗ್ಬೋದು, ಡಿಟಾಕ್ಸ್ ಆಗಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡೈಜೆಷನ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಸುಮಾರು ಜನ ನಾನು ನೋಡಿದ್ದೀನಿ ಲೈಕ್ ಏನಾದರೂ ಕಾನ್ಸ್ಟಿಪೇಷನ್ ಆದಾಗ ಅಥವಾ ತುಂಬ ಹೊಟ್ಟೆ ಸರಿ ಇಲ್ಲ ಅಂತಂದಾಗ ಪಪಾಯ ತಿನ್ನು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿರೋದನ್ನ ನಾನು ಕೇಳಿದ್ದೀನಿ. ದೊಡ್ಡವರಾಗಿರ್ಬೋದು ಅಥವಾ ಡಾಕ್ಟರ್ಸ್ ಆಗಿರ್ಬೋದು ಹೇಳೋದನ್ನು ನಾನು ಕೇಳಿದ್ದೀನಿ. ಸೊ ಪಪಾಯ ತುಂಬಾ ಹೆಲ್ಪ್ಫುಲ್ಲು. ಆ್ಯಂಡ್ ಇದು ತುಂಬ ಕೊಲೆಸ್ಟ್ರಾಲ್ ಲೆವೆಲ್ಲು ಅಷ್ಟೊಂದೇನಿಲ್ಲ, ಸೊ ಲೋ ಆಗಿದೆ. ಆ್ಯಂಡ್ ಕ್ಯಾನ್ಸರ್ ಅಂತ ಬರುವಂಥ ಈ ಥರ ಕಾಯಿಲೆನೆಲ್ಲನೂ ಬರುವಂಥ ಇರುತ್ತಲ್ವ, ಸೊ ಆ ರಿಸ್ಕ್ ಫ್ಯಾಕ್ಟರ್ನ ಲೋ ಡೌನ್ ಮಾಡುತ್ತೆ. ಸೊ ಆ ಬೆನಿಫಿಟ್ಸ್ ಇದೆ. ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಹಾರ್ಟ್ ಡಿಸೀಸ್ ತುಂಬಾ ಒಳ್ಳೆಯದು. ಆ್ಯಂಡ್ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು. ಸೊ ಎಷ್ಟೊಂದು ಬೆನಿಫಿಟ್ಸ್ ಇರುತ್ತಲ್ವ ಒಂದು ಫ್ರೂಟು ಒಂದು ನಾವು ಇಂಟೇಕ್ ಮಾಡೋದ್ರಿಂದ. ಸೊ ಇದನ್ನು ನಾವು ಡೈಲಿ ತಿನ್ಬೋದು. ಆ್ಯಂಡ್ ಲೈಕ್ ಮೋರ್ ಓವರ್ ಸ್ಪೆಷಲಿ ಹೆಣ್ಮಕ್ಳು ಲೈಕ್ ಪೀರಿಯಡ್ಸ್ ಇದ್ದಾಗ ಅಫ್ಕೋರ್ಸ್ ಅದನ್ನು ಜಾಸ್ತಿ ತಿನ್ನಬಾರ್ದು. ಆ್ಯಂಡ್ ಪ್ರೆಗ್ನೆನ್ಸ್ ವುಮೆನ್ಸು ಅಷ್ಟೇ. ಸೊ ಇದನ್ನು ಪಪಾಯ ಜಾಸ್ತಿ ತಿನ್ನಬಾರ್ದು ಅವರು ಏನಂತಾರೆ ಪ್ರೆಗ್ನೆಂಟ್ ಆಗಿದ್ದಾಗ. ಆ್ಯಂಡ್ ಹೆಣ್ಮಕ್ಳು ಅಷ್ಟೇ. ಆ್ಯಂಡ್ ನೀವು ಪೀರಿಯಡ್ಸಲ್ಲಿದ್ದಾಗ ಸ್ವಲ್ಪ ಅವಾಯ್ಡ್ ಮಾಡಿ ತಿನ್ನಬೇಡಿ, ಅದಾದಮೇಲೆ ನೀವು ತಿನ್ನಿ. ಸೊ ಬಿಕಾಸ್ ಪಪಾಯ ಇಟ್ಸ್ ವೆರಿ ಹೀಟ್.
ಇನ್ನೊಂದು ಹೇಳಬೇಕಂದ್ರೆ ಪಪಾಯನೂ ಹೀಟು. ಆ್ಯಂಡ್ ಇನ್ನು ಏನೆಲ್ಲ ಗುಣಗಳಿದೆ ಇದರಲ್ಲಿ, ತುಂಬ ಗುಣಗಳಿದೆ. ಆ್ಯಂಡ್ ನೀವು ಹಾಗೆ ರಾ ಬೇಕಾದರೆ ತಿನ್ಬೋದು ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಸೊ ಆ ರೀತಿ ನೀವು ತಿನ್ಬೋದು. ಬಟ್ ಡೈಲಿ 1 ಸ್ಲೈಸ್ ಅಥವಾ 2 ಸ್ಲೈಸ್ ಪಪ್ಪಾಯ ತಿನ್ನೋದು ತುಂಬಾ ಒಳ್ಳೆಯದು ಹೆಲ್ತ್ಗೆ ಅನ್ನೋದು. ಸೊ ನಾನು ಇತ್ತೀಚೆಗೆ ಸ್ವಲ್ಪ ಒಂದು ನನ್ನ ಹೆಲ್ತ್ ಏನಂತಾರೆ ಲೈಫ್ ಸ್ಟೈಲ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜಾಸ್ತಿ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು ಇಂಟೇಕ್ ಮಾಡೋದು, ಲೈಕ್ ಸ್ವಲ್ಪ ಈ ಕಾರ್ಬ್ಸ್ ಐಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡೋದು. ಸೊ ಈ ಥರದ್ದೆಲ್ಲ ಹೆಲ್ಪ್ ಆಗುತ್ತೆ ನಮಗೆ. ಸೊ ಯೂಶಲಿ ನಮ್ಮ ಹಳೆ ಕಾಲದಲ್ಲೆಲ್ಲ ನೋಡಿ ಅವರೆಲ್ಲ ಜಾಸ್ತಿ ರೈಸ್ ಆಗಿರ್ಬೋದು, ಚಪಾತಿ ಆಗಿರ್ಬೋದು ಇದನ್ನೆಲ್ಲ ತಿಂದು ಬದುಕಿಲ್ಲ ಅವರು. ಇದೆಲ್ಲ ಫ್ರೂಟ್ಸು ಆ ಥರದ್ದೆಲ್ಲ ತಿಂದು ಅವರು ಸರ್ವೈವ್ ಆಗಿರೋದು. ಸೊ ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ, ಬೆನಿಫಿಟ್ ಆಗಿರುತ್ತೆ ಅಂತ. ಸೊ ನನಗೆ ಇದರ ಗುಣಗಳು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಪಪ್ಪಾಯ ಅಂದರೆ ತುಂಬ ಇಷ್ಟ. ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ರೊಟೀನಲ್ಲಿ ಪಪ್ಪಾಯನೂ ಕೂಡ ಬಳಸಿ ತಿನ್ನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾ, ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳಿದಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.